ಒಂದು ದಿವಸ ಸಾಹೇಬರು ಆಫೀಸಲ್ಲಿ ಕೆಲಸ ಮಾಡ್ತಿದ್ರು. ಅವ್ರು ಮ್ಯಾಲಿನ ಸಾಹೇಬರು ಬೈದರು. ಮ್ಯಾಲಿನ ಸಾಹೇಬ್ರ ಕೆಲಸ ಏನು? ಬೈಯುದೆ. ಬೈಸ್ಕೊಂಡ್ರು. ಬಹಳ ಬೇಜಾರಾಯಿತು. ಎಷ್ಟು ಕೆಲಸ ಮಾಡಿದ್ರು ಅಷ್ಟೇ ಬೈಸ್ಕೊಳ್ಳೋದು, ನಮ್ಮ ದಾಸ್ಯ ಬಂದು ಹೋಯ್ತು ಅನ್ಕೋತ ಬಂದರು. ಮನೆ ಕೋಪದಲ್ಲಿ ಬರ್ತಾ ಇದ್ರು. ಎಕ್ಸಲೇಟರ್ ನೋಡಿಲ್ಲ, ಸ್ಪೀಡ್ ಜಾಸ್ತಿ ಆಗಿಬಿಡ್ತು. ಪೊಲೀಸ್ ನಿಲ್ಲಿಸ್ದ, ದಂಡ ಹಾಕಿರ. ಇಲ್ಲಿ ಅಷ್ಟು ಕೆಟ್ಟ ರೂಲ್ ಇಲ್ಲ ಇಂಡಿಯಾದಲ್ಲಿ. ಇಲ್ಲಿ ಬಹಳ ಸ್ಟ್ರಿಕ್ಟ್ ಅಂತೆ, ಇಲ್ಲೆಲ್ಲ ಭಾಳ ಫೈನ್ ಹಾಕ್ತಾರಂತ. ನಮ್ಮಲ್ಲಿ ಹಾಗಿಲ್ಲ, ಎಷ್ಟು ಕೊಡ್ತೀರೋ ಅಷ್ಟು ನಡೀತು, ಅದ್ರ ನಡೀತು. ಅವನು ಸ್ವಲ್ಪ ಫೈನ್ ಹಾಕಿದ, 200-300 ರೂಪಾಯಿ ಅವ್ನು ಕೊಟ್ಟ. ಭಾಳ ಮೊದಲೇ ಬೈಸ್ಕೊಂಡದ್ದು ಬೇಜಾರಾಗಿತ್ತು. ದಂಡ ಬೇರೆ. ಛೇ ಏನಪ್ಪ ಜೀವನ ಸಾಕು. ನನ್ನ ಮನೆಗೆ ಬಂದು ನೋಡ್ತಾನೆ, ಮನೆ ಗೇಟ್ ತೆಗೆದುಬಿಟ್ಟಿದೆ, ಗೇಟೇ ಹಾಕಿಲ್ಲ. ಅಯ್ಯೋ ನಾನು ಹೆಂಡ್ತಿ ಏನು ದರಿದ್ರ, ಏನು ಮಾಡ್ತಿದ್ದಾಳೆ ಮನೇಲಿ ಖಾಲಿ ಕೂತ್ಕೊಂಡು, ಕೆಲಸ ಮಾಡಲ್ಲ ಯಾಕೆ? ನಮ್ಮಲ್ಲೊಂದು ಥೇರಿ ಇದೆ ಅಲ್ಲ, ನೀವು ಕೆಲಸ ಮಾಡ್ತೀರಾ ಅಂತ ಕೇಳ್ತೀವಿ ಹೆಣ್ಮಕ್ಳಿಗೆ. ಇಲ್ಲ ಅಂದ್ರೆ ಓ ಇಲ್ವಾ ಮನೇಲ, ಅದು ಏನು ಕೆಲಸ ಇಲ್ಲ ಅಂತ ತಿಳ್ಕೊಂಡಿದ್ದೀವಿ ನಾವು. ಅವನು ಹಾಗೆ ಅನ್ಕೊಂಡಿದ್ದ. ಮನೆಗೆ ಬಂದಾಗ ಏನು ಮಾಡ್ತಾಳೆ ನಾನು ಹೆಂಡ್ತಿ, ಗೇಟ್ ಹಾಕ್ಕೊಂಡಿಲ್ಲ. ನೋಡ್ತಾನೆ ಹುಡುಗರು ಒಂದು ಜಿಗದಾಡ್ತಾ ಇದ್ದ, ಒಂದು 3-4 ಹುಡುಗರು. ಗುರುತಿ ಹತ್ತಲ್ಲ, ಮೈಯೆಲ್ಲ ಮಣ್ಣು ಹಾಕ್ಕೊಂಡು ಗುರುತಿ ಹತ್ತ. ಯಾವ ಹುಡುಗರು ಬಂದ್ರೆ ಮನೇಲಿ ನೋಡ್ತಾನೆ, ತನ್ನ ಮಕ್ಕಳೇ 2. ಏನು ರೋ ಹಿಂಗೆ ಜಗಳಾಡ್ತೀರಿ ರಸ್ತೆಯಲ್ಲಿ ಬೀದಿಯಲ್ಲಿ, ನಡ್ರಿ ಒಳಗಡೆ ಅಂತ ಕಳಿಸ್ತಾ. ಮನೆಯೊಳಗೆ ಹೋಗ್ತಾನೆ, ಬಾಗಿಲು ತೆಗೆದಿದೆ. ಆ ಸಿಟೌಟಲ್ಲಿ ವರ್ರ ಅಂತ ಫ್ಯಾನ್ ತಿರುಗ್ತಾ ಇದೆ. ಆ ಟಿಪಾ ಮೇಲೆ ಇಟ್ಟದಂಥ ಪೇಪರ್ ಎಲ್ಲ ಗಾಳಿಗೆ ಹಾರಾಡಿ ತಿರುಗ್ತಾ ಇದೆ. ಅವನು ಏನು ಕರ್ಮ, ಎಲ್ಲಿದ್ದಾಳಿಕೆ ನೋಡಿ ಅಲ್ಲ ಅದನ್ನ, ಪೇಪರ್ ಹಾರಾಡ್ತಾ ಇದ್ದ ಹಾಗೇನೆ. ಒಳಗೆ ಹೋದ ಡೈನಿಂಗ್ ಹಾಲಲ್ಲಿ. ಡೈನಿಂಗ್ ಟೇಬಲ್ ಮೇಲೆ ಬೆಳಗ್ಗೆ ಏನು ತಿಂದ ತಿಂಡಿ ಎಲ್ಲ ಹಾಗೆ ಬಿದ್ದಿದೆ, ಪ್ಲೇಟ್ ಹಾಗೆ ಬಿದ್ದಿದ್ದಾವೆ, ನೊಣ ಗೊಯ್ ಅಂತಿದ್ದಾವೆ. ಅವನಂದ ಏನು ನನ್ನ ಹೆಂಡತಿ ಬೇಜವಾಬ್ದಾರಿ ಇದು, ಪ್ಲೇಟ್ ತೆಗಿಬೇಕಂತ ಗೊತ್ತಿಲ್ಲ. ನೋಡ್ತಾನೆ ಫ್ರಿಜ್ ಓಪನ್ ಇದೆ, ಬಾಗಿಲು ಫ್ರಿಜ್ ಓಪನ್. ಎಷ್ಟು ಕರೆಂಟ್ ಹೋಯ್ತು, ಅಯ್ಯೋ ಕರ್ಮ ಏನಾಯ್ತು. ಮತ್ತೆ ಬಾಗಿಲು ಹಾಕಿದೆ, ಎಲ್ಲ ನೋಡ್ದ, ಏನೋ ಸದ್ದಾಯ್ತು. ಏನು ಸದ್ದು ಅಂತ ಕೇಳ್ತಾನೆ. ಬಚ್ಚಲ ಮೇಲೆ ನೀರು ಹೋಗೋ ಸದ್ದು. ನೋಡ್ತಾನೆ, ನಲ್ಲಿ ತಿರುಗಿಸಿಬಿಟ್ಟಿದ್ದಾರೆ ಯಾರೋ. ಆ ಬಕೆಟ್ ತುಂಬ ನೀರು ಹರಿದು ಹೋಗ್ತಾ ಇದೆ. ನಾನು ಹೆಂಡ್ತಿಗೆ ಬಹಳ ಬೇಜವಾಬ್ದಾರಿ, ಇವತ್ತು ಸರಿಯಾಗಿ ಪನಿಷ್ಮೆಂಟ್ ಮಾಡ್ತೀನಿ. ಆಕೆಗೆ ಏನು ಮಾಡ್ತಾಳೆ, ಮನೇಲಿ ಖಾಲಿ ಕೂತು ಏನು ಮಾಡ್ತಾಳೆ ಆಕೆ? ಒಂದು ಕೋಪದಿಂದ ಹೋದ. ಎಲ್ಲಿ ನೋಡ್ತಾನೆ, ಇಲ್ಲ. ಒಂಚೂರು ಹೆದರಿಕೆನೂ ಆಯಿತು, ಆರೋಗ್ಯ ತಪ್ಪೋಗಿದೆ ನಾಕಿದು ಪಾಪ. ಸರಸರ ಅಟ್ಟ ಹತ್ತಿ ಹೋದ. ಮೇಲೆ ಒಂದು ರೂಮು. ಅವನ ಹೆಂಡತಿ ಆರಾಮಾಗಿ ಹಾಸಿಗೆ ಮೇಲೆ ಕಾಲು ಚಾಚಿಕೊಂಡು ಪುಸ್ತಕ ಓದ್ತಾ ಇದ್ಲು. ಇವನಿಗೆ ತಲೆಗೆ ಪಿತ್ತ ಏರ್ಬಿಡ್ತು. ಕೆಳಗಡೆ ಮನೆ ತಲೆ ಕೆಳಗಾಗಿದೆ, ಅಸಹ್ಯ ಆಗಿದೆ. ಆರಾಮ್ ಕೂತ್ ಕಾದಂಬರಿ ಓದ್ತಿದ್ದಾಳೇಕೆ. ಹೋಗಿ ಬೈದ, ಏನು ಮಾಡ್ತಿದ್ದೀನಿ ನೀನು, ಕೆಳಗೆ ನೋಡಿದ್ಯಾ ಮನೆ ಏನಾಗಿದೆ ಅಂತ ಹೇಳಿ. ಆಕೆ ಅತ್ಯಂತ ಸುಂದರವಾಗಿ ನಕ್ ಹೇಳಿದ್ದಂತೆ. ದಿವಸ ಮನೆಗೆ ಬಂದಮೇಲೆ ನೀ ಏನು ಮಾಡಿದಿ ಮನೆಯೊಳಗೆ, ನೀ ಏನು ಮಾಡಿದಿ ಅಂತ ಕೇಳ್ತಿದ್ರಿ. ಇವತ್ತು ಒಂದು ದಿವಸ ನಾ ಏನೂ ಮಾಡಿಲ್ಲ ಅಂತ. ಇವತ್ತು ಒಂದು ದಿವಸ ನಾ ಏನೂ ಮಾಡಿಲ್ಲ. ಇಷ್ಟು ಹಣೆಬರಾಗ್ಯದ ಮನೇದು. ಒಂದು ದಿವಸ ಆಕೆ ಕೆಲಸ ಮಾಡೋದು ನಿಲ್ಲಿಸಿದ್ರೆ ಮನೆ ತಲೆ ಕೆಳಗೆ ಆಗ್ತದೆ. ಸಾಹೇಬರ ಆಫೀಸ್ಗೆ ಹೋಗಿದ್ರೆ ಏನಾಗ್ತದೆ, ಏನೂ ಆಗಲ್ಲ. ಕೆಳಗಿನವ್ರು ಸಂತೋಷವಾಗಿರ್ತಾರೆ ಒಂದು ದಿವಸ ಬರಲಿಲ್ಲ ಅಂತ. ಆದರೆ ಮನೆಯಲ್ಲಿ ಹೆಂಡತಿ ಕೆಲಸ ಮಾಡದೆ ಹೋದರೆ ಒಂದು ದಿವಸ ಅನಾಹುತ ಆಗಿ ಹೋಗ್ತದೆ ಅಂತ. ಅದಕ್ಕೆ ನಾನು ಹೇಳ್ತೀನಿ, ಎ ವುಮನ್ ಎಜುಕೇಟೆಡ್ ಈಸ್ ಅ ಫ್ಯಾಮಿಲಿ ಎಜುಕೇಟೆಡ್ ಅಂತ. ಒಬ್ಬ ಗಂಡ್ಸ್ ಎಜುಕೇಷನ್ ಆದರೆ ಒನ್ ಮ್ಯಾನ್ ಗೆಟ್ಸ್ ಎಜುಕೇಷನ್. ಬಟ್ ಹೆಣ್ಮಗಳಿಗೆ ಎಜುಕೇಷನ್ ಸಿಕ್ಕರೆ ಇಡೀ ಪರಿವಾರ, ನಮಗೆಲ್ಲರೂ ಅನುಭವ, ನನ್ನ ಕೂಡ ನಂದು ಎಲ್ಲರೂ ಸೇರಿ. ಮಕ್ಕಳಿಗೆ ಹೋಮ್ವರ್ಕ್ ಮಾಡಿಸೋದು ಜಾಸ್ತಿ ಯಾರು? ತಾಯಂದ್ರೆ ಮಾಡಿಸ್ಬೇಕು ಕೂತ್ಕೊಂಡು. ಪೇಷನ್ಸ್ ಇರ್ತದೆ, ಕೂತ್ ಮಾಡಿಸಿ ಓದಿಸೋದು. ಪರೀಕ್ಷೆ ಬಂತು ಓದೋ ಅಂತ ಹೇಳಿ ಮಾಡಿಸೋದು. ಯಾಕೆಂದ್ರೆ ಆಕೆ ಗೊತ್ತು ಶಿಕ್ಷಣದ ಮಹತ್ವ ಏನು ಅಂತ ಹೇಳಿ. ಅದರಿಂದ ಹೆಣ್ಮಕ್ಳ ಎಜುಕೇಷನ್ ಆದರೆ ಆಗತ್ತೆ. ಅದಕ್ಕೆ ನಮ್ಮಲ್ಲಿ ಒಂದು ಮಾತಿದೆ, ಹೆಂಡತಿಯನ್ನ ಗೃಹಿಣಿ ಅಂತ ಕರಿತೀವಿ. ಗ್ರಹಕ್ಕೆ ರಾಣಿಯಾದವಳು ಗೃಹಿಣಿ ಯಾಕೆ. ಅದಕ್ಕೆ ನಮ್ಮಲ್ಲಿ ಗೃಹಿಣಿ ಗೃಹ ಮುಚ್ಚತೆ ಅಂತ ಒಂದು ಮಾತು. ಒಂದು ಸಣ್ಣ ಇದು ಬರೆದಿದ್ದೆ ನಾನು, ಸಣ್ಣ ಎಪಿಸೋಡ್ ಬರೆದಿದ್ದೆ ಇದ್ರ ಮೇಲೆ. ಒಂದು ಹೆಣ್ಣು ಮಗುಗೆ ಸಂಸ್ಕೃತಿ ಕೊಟ್ಟರೆ ಒಂದು ಮನೆತನ ಉದ್ಧಾರ ಆಗತ್ತೆ. ಆ ದೃಷ್ಟಿಯಿಂದ ತಂದೆ ತಾಯಿಯಾದವರು ಬರೀ ಅದು ಮಗು ಅಲ್ಲ, ಮುಂದಿನ ಸಂಸ್ಕೃತಿಯ ಬೆಳಕದು. ಆ ಪ್ರೀತಿಯಿಂದ, ವಿಶ್ವಾಸದಿಂದ, ಅಂತಃಕರಣದಿಂದ ಆ ಮಗುಗೆ ಆ ಸಂಸ್ಕೃತಿ ಜ್ಞಾನ ಕೊಟ್ಟು ಬೆಳೆಸ್ರಪ್ಪ ಅಂತ ಮುಂದೆ ಅದು ಗೃಹಿಣಿ ಆಗ್ತದೆ ಅಂತ ಹೇಳ್ಬೇಕು. ಆದ್ದರಿಂದ ಮಗು ಇದ್ದಾಗ ತಂದೆ ತಾಯಿ ನೋಡ್ಕೋಬೇಕು. ಮದುವೆ ಆದ್ಮೇಲೆ ಗಂಡ ನೋಡ್ಕೋಬೇಕು. ಗಂಡ ನೋಡ್ಕೊಳ್ಳೋದಂದ್ರೆ ಏನು, ಆಕೆಯಲ್ಲಿ ಇರುವಂಥ ಸಂಸ್ಕೃತಿಯನ್ನು ತಾನು ಬೆಳೆಸೋಕೆ ಸಹಾಯ ಮಾಡಬೇಕು ಅವನು. ಈಗ ಒಂದು ಸಂಸ್ಕೃತಿ ಬೆಳಿಬೇಕಾದ್ರೆ ಒಬ್ಬರಿಂದ ಆಗೋಲ್ಲ, ಮನೇಲಿ ಎಲ್ಲರೂ ಕೈ ಕೂಡಿಸ್ಬೇಕಾಗ್ತದೆ. ಅಕಸ್ಮಾತ್ ಗಂಡ ಏನೂ ಸಹಕಾರ ಕೊಡದೆ ಹೋದರೆ ಆ ಹುಡುಗಿ ಉಸಿರುಗಟ್ಟು ಹೋಗ್ತದೆ. ಹಂಗಾಗಬಾರ್ದು. ಗಂಡ ನೋಡಪ್ಪ, ಯಾವುದೋ ಮನೆ ದೀಪ ನಿಮ್ಮ ಮನೆಗೆ ಬಂದಿದೆ. ನಾನು ಎಷ್ಟೋ ಸಲ ಆರ್ಟಿಕಲಲ್ಲಿ ಬರೆದಿದ್ದೆ, ಹ್ಯಾಟ್ಸ್ ಆಫ್ ಟು ಇಂಡಿಯನ್ ವುಮೆನ್ಹುಡ್ ಅಂತ. ಯಾರ್ದೋ ಮನೇಲಿ ಹುಟ್ಟಿದ ಹುಡುಗಿ, ಯಾರೋ ತಂದೆ, ಯಾರೋ ತಾಯಿ, ಯಾರೋ ತಮ್ಮ, ಅಣ್ಣ, ಈ ಒಬ್ಬ ಮನುಷ್ಯನ ನಂಬ್ಕೊಂಡು ಬಂದ್ಬಿಡುತ್ತಲ್ಲ ಮನೆ ಬಿಟ್ಟದು ಅಲ್ಲ. ಒಬ್ಬ ಗಂಡಿನ ನಂಬ್ಕೊಂಡು ಆ ಇಡೀ ತನ್ನ ಮನೆತನದ ಪರಿಸರ ಬಿಟ್ಕೊಂಡು ಬಂದು ಈ ಮನೇಲಿ ಕೂತ್ಕೊಂಡ್ಬಿಡುತ್ತಲ್ಲ. ಮದುವೆ ಆದ ಸ್ವಲ್ಪ ದಿವಸ ಎಳಿತದೆ, ತವ್ರ ಮನೆ ಹೋಗ್ಬೇಕು ಅನ್ಸುತ್ತೆ. ಒಂದು 5 ವರ್ಷ ಹೋಗ್ಲಿ,
ಅಪ್ಪ ಫೋನ್ ಮಾಡಿದ್ರೆ ಅದೇ ಮಗು ಹೇಳುತ್ತೆ, ಅಪ್ಪ ಇಲ್ಲಿ ಬಹಳ ಕೆಲಸ ಇದೆ, ನನ್ನ ಮನೆ ಕೆಲಸ ಬಿಟ್ಟು ಬರೋಕ್ಕಾಗಲ್ಲ. ಅಲ್ಲ, ಇದು ತನ್ನ ಮನೆ ಆಯಿತು. ಅದು ಆ ತಾಯಿ ಮನೆ. ತಾಯಿ ಮನೆಗೆ ಹೋಗಲ್ಲ ಹೆಣ್ಮಕ್ಳು, ಇಲ್ಲ ತುಂಬ ಕೆಲಸ ಇದೆ, ಮಕ್ಕಳದೆಲ್ಲ ಸ್ಕೂಲೆಲ್ಲ ಇದೆ, ಹೋಗೋಕ್ಕಾಗಲ್ಲ. ಇದು ತನ್ನ ಮನೆ. ಇಸ್ ಇಟ್ ನಾಟ್ ಇಮೋಷನಲ್ ಗ್ರಾಫ್ಟಿಂಗ್? ಎಲ್ಲೋ ಬೆಳೆದಂಥ ಮಗು ಯಾವುದೋ ಮನೆಗೆ ಬಂದು ಅದು ತನ್ನ ಮನೆ ಅಂತ ನಂಬ್ಕೊಳ್ಳೋದಿದೆಯಲ್ಲ, ದಿಸ್ ಇಸ್ ಪಾಸಿಬಲ್ ಓನ್ಲಿ ಫಾರ್ ಎ ಇಂಡಿಯನ್ ವುಮನ್. ಇಟ್ಸ್ ಅಮೇಝಿಂಗ್ ಕೆಪಬಿಲಿಟಿ. ನಿಮ್ಮ ಮನೆಯಲ್ಲಿ ಹಿರಿಯರ ಅಜ್ಜಿ ಇದ್ದರೆ, ನಿಮ್ಗೆ ಅನುಭವ ಇರುತ್ತೆ, ಮನೆಯಲ್ಲಿ ಅಜ್ಜಿ ಇದ್ದರೆ, ಮಕ್ಕಳು ಪುಣ್ಯವಂತರು ಅಜ್ಜ ಅಜ್ಜಿ ಇದ್ದರೆ ಮನೆಯಲ್ಲಿ ಆ ಸಂಸ್ಕೃತಿ ಕೊಡೋದು. ಅಜ್ಜಿ ಕತೆ ಹೇಳ್ತಾಳೆ. ಈಗ ಸ್ವಲ್ಪ ಬದಲಿ ಆಗಿದೆ ಬೆಂಗಳೂರಲ್ಲಿ, ಉಳ್ಕಿ ಕಡೆ ಹೆಂಗಿದೆಯೋ ಗೊತ್ತಿಲ್ಲ. ನಮ್ಮ ಅಜ್ಜಿಂದ್ರೆಲ್ಲ ಕತೆ ಮರ್ತಿದ್ದಾರೆ ಈಗ. ಎಲ್ಲ ಸೀರಿಯಲ್ ನೋಡಿ 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 ಆ ಸೀರಿಯಲ್ ಕಥೆನೇ ಬರ್ತಾವೆ ಬಾಯಿ. ಮೊಮ್ಮಕ್ಕಳಿಗೆ ಅಜ್ಜ ಅಜ್ಜಿ ಹೇಳುವಷ್ಟು ಸುಲಭವಾಗಿ ಯಾರು ಹೇಳೋಕ್ಕೆ ಸಾಧ್ಯ ಇಲ್ಲ, ಗೊತ್ತಾ? ತುಂಬ ಸಲಿಗೆ. ಇಬ್ಬರಿಗೂ ಫ್ರೀ ಇರ್ತಾರೆ ಅವರು, ಇಬ್ರಿಗೂ ಅಂಡರ್ಸ್ಟ್ಯಾಂಡಿಂಗ್ ಇರ್ತದೆ. ಬಿಕಾಸ್ ವಿ ಆರ್ ಲಾಸ್ಟ್ ಇನ್ ದಿ ಆರ್ಟ್ ಆಫ್ ಸರ್ವೈವಲ್. ನೌಕರಿ ಓಡಾಟ ಇದರಲ್ಲಿ ಇರ್ತೀವಿ ನಾವು. ಸಾಕಷ್ಟು ಅರ್ಥ ಆಗೋದು ಅದು ಅಜ್ಜಿಗೆ ಮತ್ತು ಮೊಮ್ಮಕ್ಕಳಿಗೆ ಅರ್ಥ ಆಗೋದು. ಅದಕ್ಕೆ ಅಜ್ಜಿ ನೋತದ್ದೆಲ್ಲ ಮೊಮ್ಮಗನ ಉಡದಾರಕ್ಕೆ ಅಂತ ಹೇಳಿದ್ದು. ಅಂದರೆ ಅಜ್ಜಿ ಮಾಡೋದೆಲ್ಲ ಮೊಮ್ಮಕ್ಕಳಿಗೋಸ್ಕರ ಅಂತ. ಇನ್ನೊಂದು ನಾವು ದಯವಿಟ್ಟು ಗಮನಿಸಬೇಕಾದದ್ದು, ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಸ್ತ್ರೀ ದೇವತೆಗಳಿಗೆ ಬಹಳ ಮುಖ್ಯ ಕೊಟ್ಟಿದೆ. ನನ್ನ ಎದುರಿಗೆ ಕಾಳಿ ಚಿತ್ರ ಇದೆ ಅಲ್ಲಿ ನೋಡಿ. ಚಾಮುಂಡೇಶ್ವರಿ ಆ ನರಕ ಇವನು ಕೊಲ್ಬೇಕಾಯ್ತು, ಮಹಿಷಾಸುರನ ಕೊಲ್ಬೇಕಾಯ್ತು. ರಾಕ್ಷಸ ಅವನು. ಯಾರಾದರೂ ಕೊಲ್ಬೋದಾಗಿತ್ತಲ್ಲ. 3 ಚಾಂಪಿಯನ್ಸ್ ಇದ್ದಾರೆ ನಮ್ಮಲ್ಲಿ, ವಿಷ್ಣು, ಬ್ರಹ್ಮ, ಶಿವ, 3 ಜನ. ಅವರಂದ್ರಂತೆ ಅವ್ನು ಕೊಲ್ಲಕ್ಕಾಗಲ್ಲ, ನಾವು ವಿಶೇಷ ಶಕ್ತಿ ಬೇಕು. ಅವಾಗ ಏನು ಮಾಡಿದ್ರು, ಎಷ್ಟು ಚಂದ ಕತೆಗಳಿವೆಲ್ಲ, ಎಲ್ಲ ಸಾಂಕೇತಿಕವಾದಂಥ ಕತೆಗಳು, ಸೊ ಸಿಂಬಾಲಿಕ್. ಅವರೇನು ಹೇಳ್ತಾರಂದ್ರೆ, ಇದಕ್ಕೊಂದು ಸ್ತ್ರೀ ಶಕ್ತಿ ಬೇಕು ಕೊಲ್ಬೇಕಾದ್ರೆ, ಮಹಿಷಾಸುರನ್ನು ಕೊಲ್ಬೇಕಾದ್ರೆ. ಎಲ್ಲ ದೇವತೆಗಳು ತಮ್ಮ ತಮ್ಮ ಶಕ್ತಿಯ ಒಂದು ಅಂಶವನ್ನು ಆ ತಾಯಿಗೆ ಕೊಟ್ಟರು. ನೋಡಿ ಎಷ್ಟು ಚೆನ್ನಾಗಿದೆ. ಈಶ್ವರ, ವಿಷ್ಣು, ಬ್ರಹ್ಮ ತಮ್ಮ ತಮ್ಮ ಶಕ್ತಿಗಳು, ಇವರಿಷ್ಟೇ ಅಲ್ಲ, ಎಲ್ಲ ದೇವತೆಗಳು ತಮ್ಮ ತಮ್ಮ ಶಕ್ತಿಯ ಒಂದು ಅಂಶವನ್ನು ಕೊಟ್ಟು ನೀನು ಕೊಲ್ಲು ಅಂತ ಹೇಳಿದರು. ತಾವೇ ತಗೋಬಹುದಾಗಿತ್ತಲ್ಲ. ಅದಕ್ಕೆ ಹೇಳ್ತಾರೆ, ಯಾಕೆ ಕೊಟ್ವಿ ಶಕ್ತಿಗಳನ್ನು ಅಂತ ಬರ್ತದೆ ಮಾತು. ಹೇಳ್ತಾರೆ, ಯಾವಾಗಲೂ ಕ್ಷಮೆಯ ಧರಿತ್ರಿ ಅಂತ. ಹೆಣ್ಮಕ್ಳಿಗೆ ಕ್ಷಮೆ ಅನ್ನೋದು ಬಹಳ ನ್ಯಾಚುರಲ್ ಆಗಿ ಬರುವಂಥದ್ದು, ಗಂಡಸರಿಗೆ ಬರಲಿಕ್ಕಿಲ್ಲ. ಆ ಕ್ಷಮೆ ಮಾಡಿ ಅವನು ಮೋಕ್ಷ ಕೊಟ್ಟಲು ಅವನಿಗೆ, ಮಹಿಷಾಸುರನಿಗೆ. ಅವನು ಕೊಲ್ಲೋದು ಕೆಟ್ಟ ಕೆಲಸಕ್ಕೆ ಪನಿಷ್ಮೆಂಟ್ ಇದೆ. ಆದರೆ ತಾಯಿ ಹೃದಯ ಅವನು ಹಾಗೆ ಬಿಡಬೇಡಿ, ಅವನ್ನ ಎಲ್ಲಾದರೂ ಮೋಕ್ಷ ಕೊಡಿ ಅವನಿಗೆ. ಇದು ತಾಯಿ ಹೃದಯ ಇರಲಿ ಅಂತ ಹೇಳಿ ಮಾಡಿಸಿದಂಥದ್ದು. ಅದಕ್ಕೆ ನಮ್ಮ ಕಾಳಿಯಾಗಲಿ ಚಾಮುಂಡಿ ಆಗಲಿ ಆಕೆ ಎಲ್ಲ ದೇವತೆಗಳ ಶಕ್ತಿಗಳನ್ನು ಬೆಳೆಸ್ಕೊಂಡವಳು, ಅವ್ರು ಕೊಟ್ಟವ್ರು ಹಾಗೆ.